ಕರ್ನಾಟಕ ರಾಜ್ಯದ ಮಾಸ್ ಲೀಡರ್ BS ಯಡಿಯೂರಪ್ಪರವರನ್ನು ಮುಗಿಸಲು ಪ್ಲ್ಯಾನ್ ಹಾಕುತ್ತಿರುವವರು ಯಾರು? ಇದು ಬಹಳ ರಹಸ್ಯ ಸುದ್ದಿ. ಈ ರಹಸ್ಯ ಸುದ್ದಿ ಈ ಕಡಕ ಜವಾರಿ ಕಾಕನ ಕಚೇರಿಗೆ ಬಂದೈತೆ ಅಂದ್ರೆ ಬಿತ್ತರಿಸೋದು ಶಕ್ತಿ ನನ್ನಲ್ಲಿ ಐತಿ. ಆ ಕೇಳುವಂಥ ಶಕ್ತಿ ನೀವು ಇಟ್ಕೋಬೇಕಲ್ರಿ. ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೇರು ಸಮೇತ ಎದ್ದುಗೂಡಿಸಿ ದೊಡ್ಡ ಆಲದ ಮರ ಹಾಗೆ ಹೆಮ್ಮರವಾಗಿ ಬೆಳೆಸಿದಂಥ BS ಯಡಿಯೂರಪ್ಪನ ಪ್ಲ್ಯಾನ, BS ಯಡಿಯೂರಪ್ಪನ ಕುಟುಂಬವನ್ನು ನಾಶ ಮಾಡಲಿಕ್ಕೆ, ರಾಜಕೀಯದಿಂದ ಅವರನ್ನು ಕೊನೆಗಾಣಿಸಲಿಕ್ಕೆ ಯಾರು ಪ್ಲ್ಯಾನ್ ಮಾಡಾಕತ್ತೀರಿ ಅಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಂತೋಷ್ ಜಿ ಕೂಡ್ಯಾರ್ರಿ. ಇವರಿಬ್ಬರು ಕೂಡಿ ಈ ಯತ್ನಾಳನ್ನ ಚೂ ಬಿಟ್ಟಾರ. ಯತ್ನಾಳ್ ಯದ್ವಾ ತದ್ವಾ ಬೇಕೋತ ಹೊಂಟೈತಿ. ಇನ್ನು ಯತ್ನಾಳ್ ಎಲ್ಲರ ಕಾಂಗ್ರೆಸ್ಗೆ ಬರ್ತಾನಂತೇಳಿ ಕಾಲು ಹಾಕಿರ್ಬೇಕ್ರಿ. ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ, ಇವ್ರು ಬ್ಲ್ಯಾಕ್ ಮೇಲ್ ಮಾಡಿ, ಅವ್ರನ್ನ ಬೇದಿನಿ ಅಂತೇಳಿ ಇನ್ನು ಎಲ್ಲರೇ ಯತ್ನಾಳ್ ಕಾಂಗ್ರೆಸ್ಗೆ ಬಂದ್ರೆ ಕಾಂಗ್ರೆಸ್ ಸರ್ವನಾಶದ ಬುಟ್ಟಿ ಹಾಕೈತಿ. ಕಾಂಗ್ರೆಸ್ಗೆ ಕೊನೆ ಮೊಳೆ ಹೊಡೆಯುವಂಥ ಪರಿಸ್ಥಿತಿ ಬರ್ತೈತಿ. ಇನ್ನು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬರ್ತಾನಂದ್ರೆ ರತ್ನಗಂಬಳಿ ಹಾಸ್ತಾರ ಕಾಂಗ್ರೆಸ್ದಾಗ. ಯಾಕಂದ್ರೆ 5-6 ಸಾರಿ ಕಾಂಗ್ರೆಸ್ದಾಗ ಶಾಸಕ ಆದವ. ಅವ ಧೈರ್ಯವಂತ ಮತ್ತು ನಿಷ್ಠುರವಾದಿ, ಯಾವುದೇ ಸಮುದಾಯದ ವಿರುದ್ಧ ಮಾತನಾಡುವಂಥ ವ್ಯಕ್ತಿ ಎಲ್ಲ. ಸರ್ವ ಜಾತಿ ಜನಾಂಗದ ಬುದ್ಧ ಬಸವ ಅಂಬೇಡ್ಕರ ಸಿದ್ಧಾಂತದೊಂದಿಗೆ ನಡೆಯುತ್ತಿರುವ ರಮೇಶ್ ಜಾರಕಿಹೊಳಿಗೆ ರತ್ನಗಂಬಳಿ ಹಾಸಿ ಕರೀತಾರ ಇದೇ ಕಾಂಗ್ರೆಸ್ನವರು. ಆದರೆ ಯತ್ನಾಳ್ ನನ್ನ ತೆಗೆದುಕೊಳ್ಳುವುದಿಲ್ಲ. ಯತ್ನಾಳಿಗೆ BJP ಬಿಟ್ಟರೆ ಬೇರೆ ಬಾಗಲಿಲ್ಲ. ಅಲ್ಲಿ ಹೊರಗೆ ಹಾಕಿರೋ ಮುಗಿದೋತು ಸರ್ವನಾಶ ರಾಜಕೀಯ. ಈಗ ಸ್ವಾಮಿಗಳು ಏನು ಹೇಳ್ಯಾರ ನೋಡಿದ್ರಿಲ್ಲ, ಯತ್ನಾಳ್ ಲಿಂಗಾಯತ ಅಲ್ಲ ಅಂತ್ರಿ. ಇದೇನು ವಿಚಿತ್ರ, ನಾವು ಹೇಳಿಲ್ರಿ ಇದನ್ನು, ಸ್ವಾಮಿಗಳು ಹೇಳಕತ್ತಾರ ಕೇಳ್ರಿ. ಬಸವರಾಜ್ ಪಾಟೀಲ್ ಬಸನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತ ಅಲ್ಲ. ಇನ್ನು ಯಾವುದು ಧರ್ಮದಲ್ಲಿ ಈ ಯತ್ನಾಳ ಹುಟ್ಟ್ಯಾನಪ್ಪ ಅಂದ್ರೆ ಸ್ವಾಮಿಗಳು ಏನು ಹೇಳ್ಯಾರ ನೋಡಿದಿರಿ? ಯಾಕೆ ಬೇಕಾಗಿತ್ತು ಇಷ್ಟೊಂದು ಜನರ ಅವಕೃಪೆಗೆ ಒಳಗಾಗಿ ನಾಚಿಕೆ ಮಾನ ಮರ್ಯಾದೆ ಇಲ್ಲಂದೆ ಎಲ್ಲರಿಗೂ ಬೇಕೋತು ಹೋಗೋದು, ಯಾರ್ಯಾರಿಗೋ ಅಂಜಿಕೆ ಹಾಕಿ ಅವರು CD ಅದಾವ, ಇವರು CD ಅದಾವ, ಅವರು ಪೆನ್ ಡ್ರೈವ್ ಅದಾವ ಅಂತೇಳಿ ಈ ಹಿಂದಕ್ಕೆಲ್ಲ ಎಷ್ಟೋ ರಾಜಕಾರಣಿಗಳನ್ನು ಬೆದರಿಸಿ ಏನೇನೋ ಆಗಿ ಹೋದರು. ಆ ಮೂಲೆ ಗುಂಪು ಆಗಲಿಕ್ಕೆ ಈಗ ಯತ್ನಾಳ್ ಪ್ರಮುಖ ಕಾರಣ. ಯತ್ನಾಳ್ನನ್ನು ಚೂ ಬಿಟ್ಟವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು BL ಸಂತೋಷ್ ಕುತ್ಕೊಂಡು ಆಟ ಆಡಕತ್ತಾರ್ರಿ. ಯಡಿಯೂರಪ್ಪ ಅಂದ್ರೆ ಮುಳ್ಳ. ನಾವೆಲ್ಲಿ ಮುಖ್ಯಮಂತ್ರಿ ಆಗುತ್ತೇವೆ, ಮತ್ತು ಯಡಿಯೂರಪ್ಪ ಆದ ಅವನ ಮಗ ಮತ್ತೇನು ಮುಖ್ಯಮಂತ್ರಿ ಆಗವ, ಮತ್ತು ರಾಜ್ಯದ ಅಧ್ಯಕ್ಷ ಆಗ್ಯಾನಂದ ಮೇಲೆ ಚುಕ್ಕಾನಿ ಹಿಡಿತಾನ. ಇನ್ನು ನಮ್ಮ ಬ್ಯಾಳಿ ಹೆಂಗೆ ಬೇಯಬೇಕು ಅಂಥೇಳಿ ತಿಳಿದ ಈ ಯತ್ನಾಳ್ ಖಾಲಿ ಇದ್ದ ಅದನ್ನು ತೊಗೊಂಡು ಹಚ್ಚಿಬಿಟ್ಟಾರ್ರಿ. ಇದು ಅದರ್ಕೋತ ಹೊಂಟೈತಿ. ಆದ್ರೆ ಜನ ಎಲ್ಲರೂ ಥೂಗಳಾಕತ್ತಾರ. ಮಠಾಧೀಶರೇ ಬೀದಿಗೆ ಬಂದು ಎಷ್ಟೊಂದು ಹಿಗ್ಗಾಮುಗ್ಗ ತರಾಟೆಯಿಂದ ಚೀಮಾರಿ ಹಾಕ್ಯಾರ. ಆ ಚೀಮಾರಿ ಹಾಕಿದ್ದು ನೋಡಿದ್ರೆ ಈ ಯತ್ನಾಳ್ ಸುಮ್ಮ ಮನ್ಯಾಗ ಎತ್ತುಗಳು ಪತ್ತುಗಳು ಎಮ್ಮೆಗಳದಾವ ಹಾಲು ಹಿಂಡ್ಕೋತ ಮಾರ್ಕೋತ ಹೋಗ್ಬೇಕು. ಭಾಳ ಸುದ್ದ. ಇದು ಹೆಂಗಂತೀರ್ಪ ಕರ್ನಾಟಕದ ಮಹಾಜನತೆ? ಯಾವುದೇ ಸಮುದಾಯನ ಕೆಣಕುವಂಥ ವ್ಯಕ್ತಿ ಮೂಲೆ ಗುಂಪಾಗಿದ್ದು ಉದಾಹರಣೆ ಇತಿಹಾಸದಲ್ಲಿ. ಒಂದೇ ಸಮುದಾಯಕ್ಕೆ ಅಂಟಿಕೊಂಡು ಇನ್ನಿತರ ಸಮುದಾಯವನ್ನು ತೇಜೋವಧೆ ಮಾಡುವಂಥ ವ್ಯಕ್ತಿಗಳಿಗೆ ಇದೇ ಕರ್ನಾಟಕ ಅಲ್ಲ ಭಾರತ ಮೂಲೆ ಗುಂಪು ಮಾಡಿ ಬೂದಿ ಮಾಡಿದ್ದು ಸಹಿತ ಇದೇ ಇತಿಹಾಸ ಉಳ್ಳಂಥ ಭಾರತದಲ್ಲಿ ಆ ಮಹಾಸ್ವಾಮಿಗಳು ಯಾವ ರೀತಿ ಮಾತಾಡ್ಯಾರ ಅದನ್ನು ಒಂದು ಸ್ವಲ್ಪ ಕೇಳ್ಕೊಂಬರೋಣ ಬರ್ರಿ. ಅದನ್ನು ಕೇಳಿದ ತಕ್ಷಣ ವಿಚಿತ್ರ ಆಗ್ತೈತಿ ನಿಮಗೆ. ಏನಪ್ಪ ಯತ್ನಾಳ್ ಬಗ್ಗೆ ಏನು ತಿಳಿದಿದ್ದು ನಾವು? ಯತ್ನಾಳ್ ಈ ಪರಿಸ್ಥಿತಿ ಬಂದಾನ ಅಂದ ಮೇಲೆ ಇನ್ನು ಯತ್ನಾಳಲ್ಲಿ ಬರಾಕತ್ತಾನಂದ್ರೆ ಮುಖ ಈ ಕಡೆ ಹೊಳ್ಸೊಂತ ತೋರ್ಪ ಅಂತೀರಿ. ಜವಾರಿ ಕಾಕನ ಈ ನ್ಯೂಸ್ ನಂಬರ್ 1 ಕನ್ನಡ ಬಟನ್ ಹೊಡ್ಕೊತ ಹೋಗ್ರಿ. ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ರಿ, ಫಾಲೋ ಮಾಡಿರಿ. ಫೇಸ್ಬುಕ್ನಾಗ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.